ಎಲ್ರಿಗೂ ನಮಸ್ಕಾರ. ನಾನು ಜಾಣಿ ವತ್ಸಲ. ಸ್ನೇಹಿತರೆ, ನಮ್ಮ ದೇಶದ ಬೆನ್ನೆಲುಬು ಯಾರು ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ, ಕಣ್ಣು ಮುಚ್ಕೊಂಡು ಹೇಳ್ತಾರೆ, ರೈತರು ನಮ್ಮ ದೇಶದ ಬೆನ್ನೆಲುಬು. ಇಂತಹ ರೈತರ ಬೆನ್ನನ್ನು ಮೂಳೆನ ಮುರಿಲಿಕ್ಕೆ ಹೋಗಿದ್ದಾರೆ ಈಗಿನ ಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು. 7,500 ಎಕರೆಯನ್ನು ಕೊಂಡುಕೊಂಡು ನಾನು ಟೌನ್ಶಿಪ್ ಮಾಡ್ತಿದ್ದೀನಿ ಅಂತ ಸವಾಲನ್ನು ಹಾಕಿದ್ದಾರೆ. ಆ 7,500 ಭೂಮಿ ಫಲವತ್ತಾದಂತಹ ಭೂಮಿ, ಬರಡು ಭೂಮಿ ಅಂತ ಹೇಳಿ ಈ ರೀತಿಯಾಗಿಂತಹ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ರೈತರು ಸರಿಯಾಗಿ ಪಾಠವನ್ನು ಕಲಿಸ್ತಾ ಇದ್ದಾರೆ. ನಿತ್ಯವೂ ಹೋರಾಟಗಳು, ರ್ಯಾಲಿಗಳು ನಡೆಸ್ತಾ ಇದ್ದಾರೆ. ಆದರೂ ಸಹ ಅವರು ಯಾರೇನೇ ಹೇಳಿ ರೈತರು ನನಗೆ ಕಲ್ಲು ತೆಗೆದುಕೊಂಡು ಹೊಡೆದ್ರೂ ಪರವಾಗಿಲ್ಲ, ನಾನು ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಭೂಮಿಯನ್ನು ಕೊಂಡ್ಕೊಳ್ಳಿ, ಇಲ್ಲೂ ಸಹ ಇರುವಂತಹ ಭೂಮಿಯನ್ನು ಕೊಂಡ್ಕೊಂಡು ಇಲ್ಲಿ ಯಾವುದೇ ರೀತಿಯಾದಂಥ ಸ್ಮಾರ್ಟ್ ಸಿಟಿ, ಟೌನ್ಶಿಪ್, ಕಾರ್ಖಾನೆಗಳನ್ನು ಸ್ಥಾಪಿಸಿ ಇಲ್ಲಿನ ಅಂತಹ ಯೂತ್ಸು ಬೆಂಗಳೂರಿಗೆ ಬರುವಂತಹ ಬೆಂಗಳೂರಿಗೆ ಹೋಗುವುದು ತಪ್ಪುತ್ತದೆ. ಎಷ್ಟೋ ಸಾವಿರ ಲಕ್ಷಾಂತರ ಕುಟುಂಬಗಳಿಗೆ ಆಸರೆ ಆಗುತ್ತೆ. ನೀವೇನೇ ಬೇಕಾದ್ರೂ ಉತ್ತರ ಕರ್ನಾಟಕದಲ್ಲಿ ಮಾಡಿ ಅಂತ ಓಪನ್ ಆಗಿ ರೈತರು ಹೇಳ್ತಾ ಇದ್ದಾರೆ. ಆದರೆ ಈಗಿರುವಂತಹದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಫಲವತ್ತಾದ ಭೂಮಿಯನ್ನು ಮರುಭೂಮಿಯನ್ನಾಗಿ ಮಾಡಿ ಈಗ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ನೋಡಿ, ಈ ಒಂದು ಹೋರಾಟದಲ್ಲಿ ಅಲ್ಲಿನ ರೈತರು ಪ್ರತಿನಿತ್ಯವೂ ಸಹ ವಿಡಿಯೋಗಳನ್ನು ಮಾಡಿ ಇಂತಹ ಮರುಭೂಮಿಯನ್ನು, ಇಂಥ ಫಲವತ್ತಾದಂತಹ ಮರುಭೂಮಿಯನ್ನು, ಅಲ್ಲಿಯೂ ಒಳ್ಳೆ ಚಿನ್ನ ಬೆಳೆದಂಗೆ ಫಲವತ್ತಾದಂತಹ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ತರಕಾರಿಗಳು, ತೆಂಗಿನಕಾಯಿಗಳು ಹಾಗೂ ಬೆಂಗಳೂರಿಗೆ ಬೇಕಾದಂತಹ ಅನೇಕ ರೀತಿಯಂತಹ ಉತ್ಪನ್ನಗಳು ಅಲ್ಲಿಂದನೇ ಸಹ ಬರ್ತಾ ಇದ್ದಾವೆ. ಇಂತಹ ಭೂಮಿಯನ್ನು ಮರುಭೂಮಿಯನ್ನಾಗಿ ಮಾಡಿ ಈ ರೀತಿಯಾಗಿ ಮಾಡ್ತಿರುವಂಥ ಎಷ್ಟರ ಮಟ್ಟಿಗೆ ನ್ಯಾಯ ಇದೆ? ಈಗಿನ ಯೂತ್ಸು ಪ್ರತಿಯೊಬ್ಬರೂ ಸಹ ಮಾತನಾಡಲೇಬೇಕಾಗಿದೆ. ಯಾಕೆಂದರೆ ಅಲ್ಲಿನ ಯೂತ್ಸು ಅಲ್ಲೇನು ಕಡಿಮೆ ಇಲ್ಲ. ಅಲ್ಲಿನ ಯೂತ್ಸು ಯೂತ್ಸ್ ಇರುವಂಥವರು ದಯವಿಟ್ಟು ವಿಡಿಯೋಗಳನ್ನು ಮಾಡಿ ಶೇರ್ ಮಾಡಿ ಇಂತಹ ಫಲವತ್ತಾದಂತಹ ಭೂಮಿಯನ್ನು ಮರುಭೂಮಿಯನ್ನಾಗಿ ಮಾಡಿರುವಂತಹ ಡಿ.ಕೆ. ಶಿವಕುಮಾರನ್ನು ಆ ಒಂದು ಪ್ರಾಜೆಕ್ಟನ್ನು ಕೈ ಬಿಡುವಂತಹ ಮನಸ್ಥಿತಿಗೆ ಬರಲೇಬೇಕಾಗುತ್ತೆ. ಯಾಕೆ ಅಂದರೆ ಈಗಿನ ಭೂಮಿಯನ್ನೇ ನಾವು ಕಳೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನು ತಿನ್ನಬೇಕಾಗುತ್ತೆ? ಈಗಿನ ಪರಿಸ್ಥಿತಿಗಳಲ್ಲಿ ಎಲ್ಲವನ್ನೂ ಸಹ ನಾವು ಕಾರ್ಖಾನೆ, ಟೌನ್ಶಿಪ್ಪು, ಆ ಸ್ಮಾರ್ಟ್ ಸಿಟಿ ಅಂತ ಮಾಡಲಿಕ್ಕೆ ಹೋದರೆ ಭೂಮಿಯನ್ನು ಕಳೆದುಕೊಂಡವರು ಏನು ಮಾಡಬೇಕಾಗುತ್ತೆ? ಅದೇನು ಏನು ಡಿ.ಕೆ. ಶಿವಕುಮಾರ್ ಅವರು ಅವ್ರ ಫ್ಯಾಮಿಲಿ ಕೊಟ್ಟಿರುವಂತಹ ಭೂಮಿ ಅಲ್ಲ. ಅವರು ಅಲ್ಲಿರುವಂತಹ ರೈತರು ಹಿಂದಿನ ಇತಿಹಾಸದಿಂದ ಬಂದಿರುವಂತಹ ರೈತರು. ಅಲ್ಲಿ 2-3 ಎಕರೆಗಳು, 1 ಎಕರೆ, 4 ಎಕರೆ ಅಂತ ಇಟ್ಕೊಂಡಿರುವಂತಹ ಭೂಮಿಗಳು. ಇಂತಹ ಭೂಮಿಯನ್ನು ಬಿಟ್ಕೊಟ್ಟು ಸರ್ಕಾರಕ್ಕೆ ಅವರೇನು ತಿನ್ನಬೇಕು? ಮಣ್ಣು ತಿನ್ನಬೇಕು. ಅವೆಲ್ಲ ಹೋಗ್ತಾರೆ. ಇವ್ರು ಕೊಟ್ಟಿರುವಂತಹ ದುಡ್ಡು ಇನ್ನೂ ಎಷ್ಟು ವರ್ಷ ಅಂತ ಎಷ್ಟು ವರ್ಷದವರೆಗೂ ಬರುತ್ತೆ. ಸೊ ದಯವಿಟ್ಟು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಟೌನ್ಶಿಪ್ ಮಾಡೋಕ್ಕೆ ಹೊರಟಂತಹ ಡಿ.ಕೆ. ಶಿವಕುಮಾರ್ ಅವರೇ, ದಯವಿಟ್ಟು ಅಲ್ಲಿನ ರೈತರ ಭೂಮಿಯನ್ನು ನೋಡಿ, ಅಂಥ ಭೂಮಿಯನ್ನು ಮರುಭೂಮಿಯನ್ನಾಗಿ ಮಾಡಿ ನೀವು ಯಾರಿಗೋ ಬಿಸ್ನೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ದಯವಿಟ್ಟು ಅಲ್ಲಿನ ರೈತರು, ಅಲ್ಲಿನ ಯುವ ಜನರು ಸಾವಿರಾರು ವಿಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಸೊ ದಯವಿಟ್ಟು ಈ ಪ್ರಾಜೆಕ್ಟನ್ನು ಕೈ ಬಿಡಿ. ಹಾಗೆ ಉತ್ತರ ಕರ್ನಾಟಕಕ್ಕೆ ಈ ಪ್ರಾಜೆಕ್ಟನ್ನು ತೆಗೆದುಕೊಂಡು ಹೋಗಿ ಅಲ್ಲಿನ ಯೂತ್ಸ್ಗೆ, ಅಲ್ಲಿನ ಇರುವಂತಹ ಬಡ ಕುಟುಂಬದವರಿಗೆ ಸಾಕಷ್ಟು ಸಹಾಯ ಆಗುತ್ತೆ. ಇಂತಹ ವಿಡಿಯೋಗಳು ಸಾವಿರಾರು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ತಲುಪುವವರೆಗೂ ನಾವು ಶೇರ್ ಮಾಡೋಣ, ನಾವು ರೈತರ ಪರವಾಗಿ ನಿಲ್ಲೋಣ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.